ನಾವು ಇವತ್ತು ಅಗ್ನಿವೀರ ಜನರಲ್ ಡ್ಯೂಟಿ 6ನೇ ಕ್ವಶನ್ ಪೇಪರನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡ್ಬೇಕು ನಾವು ಕ್ವಶನ್ ಏನೈತೆ ಅನ್ನೋದು. 1ನೇ ಕ್ವಶನ್, ನವೆಂಬರ್ 1, 2022ರಲ್ಲಿ ಕಟ್ರಾ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಗವರ್ನೆನ್ಸ್ ಸಮ್ಮೇಳನದ ಉದ್ಘಾಟಿಸಿದವರು ಯಾರು ತಂದೈತಿ? ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. 2ನೇ ಕ್ವಶನ್, ಜನವರಿ 2023ರ ಪ್ರಕಾರ ಕೆಳಗಿನವರಲ್ಲಿ ಯಾರು ಭಾರತದ ಅಟಾರ್ನಿ ಜನರಲ್ ಆಗಿದ್ದಾರೆ ಅಂತಂದೈತಿ ನೋಡಬೇಕು. ನೋಡಿರಿ, 2023ರ ಪ್ರಕಾರ ಆರ್ ವೆಂಕಟರಮಣಿ ಅವರು ಅಟಾರ್ನಿ ಜನರಲ್ ಆಗಿರ್ತಾರೆ ಭಾರತದ. 3ನೇ ಕ್ವಶನ್, ಜನವರಿ 2023ರ ಪ್ರಕಾರ ಕೆಳಗಿನವರಲ್ಲಿ ಯಾರು ಭಾರತದ ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ ಅಂತಂದೈತಿ? VR ಚೌಧರಿ. ನೋಡಿರಿ, ನಮ್ಮದು ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ 4ನೇ ಕ್ವಶನ್, ಸ್ವಾಧೀನ ಪತನ ಸಿದ್ಧಾಂತದ ನೀತಿಯನ್ನು ಭಾರತದ ಕೆಳಗಿನ ಯಾವ ಗವರ್ನರ್ ಜನರಲ್ ರಚಿಸಿದ್ದಾರೆ ಅಂತಂದೈತಿ? ಲಾರ್ಡ್ ಡಾಲ್ಹೌಸಿ. ಆಪ್ಷನ್ 3. ನೋಡಿರಿ, ಯಾವುದ ಸ್ವಾಧೀನ ಪತನ ಸಿದ್ಧಾಂತ. 5ನೇ ಕ್ವಶನ್, 1857ರ ದಂಗೆಯ ಸಮಯದಲ್ಲಿ ಮಂಡಲ ಅಥವಾ ಮಧ್ಯಪ್ರದೇಶದಿಂದ ಬ್ರಿಟಿಷರ ವಿರುದ್ಧ ಸೇನಾವನ್ನು ಮುನ್ನಡೆಸಿದವರು ಯಾರು ತಂದೈತಿ? ನೋಡಿರಿ, ಮಧ್ಯಪ್ರದೇಶದಿಂದ ರಾಣಿ ಅವಂತಿಬಾಯಿ ಲೋಧಿ. ನೋಡಿರಿ, ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಇನ್ನು 6ನೇ ಕ್ವಶನನ್ನು ನೋಡ್ತಾ ಹೋದಾಗ, ವಿಕ್ಟೋರಿಯಾ ಮೆಮೋರಿಯಲ್ ವಸ್ತು ಸಂಗ್ರಹಾಲಯ ಯಾವ ನಗರದಲ್ಲಿ ಐತಿ? ನೋಡಿರಿ, ವಿಕ್ಟೋರಿಯಾ ಮೆಮೋರಿಯಲ್ ಕಲ್ಕತ್ತಾದಾಗ ಐತಿ, ವೆಸ್ಟ್ ಬೆಂಗಾಲ. ಅದೇ ರೀತಿಯಾಗಿ 7ನೇ ಕ್ವಶನ, ಧಾಮೆಕ್ ಸ್ತೂಪವು ಕೆಳಗಿನ ಯಾವ ರಾಜ್ಯದಲ್ಲಿ ಐತಿ? ಉತ್ತರ ಪ್ರದೇಶ. ಇನ್ನು ಅದೇ ರೀತಿಯಾಗಿ ಬುಲಂದ್ ದರ್ವಾಜ ಕೆಳಗಿನ ಯಾವ ನಗರದಲ್ಲಿ ಐತೆ ಅಂದಾಗ ಫತೇಪುರ್ ಸಿಕ್ರಿ. ಬುಲಂದ್ ದರ್ವಾಜ ಫತೇಪುರ್ ಸಿಕ್ರಿ, ಅದು ಉತ್ತರ ಪ್ರದೇಶ. ಕೆಳಗಿನವಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ ಅಂತಂದೈತಿ? ನೋಡ್ರಿ, ಗಂಡಕ್ಕ, ಮಾನಸ, ಘಾಗ್ರಾ ಮತ್ತು ಗೋಮತಿ ಅಂತಾರ. ಮಾನಸ ಇದು ಗಂಗಾ ನದಿಯ ಉಪನದಿ ಆಗಲ್ಲ. ಇನ್ನು 10ನೇ ಕ್ವಶನ, ಕೆಳಗಿನ ಯಾವ ಪರ್ವತ ಶಿಖರವು ಹಿಮಾಲಯ ಪರ್ವತ ಶ್ರೇಣಿಯ ಭಾಗವಾಗಿಲ್ಲ ಅಂತಂದೈತಿ? ನೋಡ್ರಿ, ಅನ್ನೈಮುಡಿ. ನೋಡ್ರಿ, ಮೌಂಟ್ ಎವರೆಸ್ಟ್, ಕಾಂಚನಜುಂಗ, ನಂದಾದೇವಿ ಇವೆಲ್ಲ ಹಿಮಾಚಲ ಪ್ರದೇಶದಾಗ ಸಿಗ್ತಾವ. ಅನ್ನೈಮುಡಿ ಅನ್ನೋದು ಇದು ಕೆಳಗೆ ನಮಗೆ ಈ ಕಡೆ ಪಶ್ಚಿಮ ಘಟ್ಟ, ಉತ್ತರ ಘಟ್ಟ ಇದಾವಲ್ಲ, ಈ ಕಡೆ ಅತಿ ಎತ್ತರದ ಶಿಖರ ಅಂತಂದು ಅನ್ನೈಮುಡಿ ಶಿಖರ ಆಗುತ್ತಾ. ಇನ್ನು 11ನೇ ಕ್ವಶನನ್ನು ನೋಡ್ತಾ ಹೋದಾಗ, 2011ರ ಭಾರತದ ಜನಗಣತಿಯ ಪ್ರಕಾರ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ ಅಂತಂದೈತಿ? ನೋಡ್ರಿ, ಕೆಳಗಿನ ಕೇಂದ್ರಾಡಳಿತ ಪ್ರದೇಶದಾಗ ಲಕ್ಷದ್ವೀಪ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದೈತಿ. 12ನೇ ಕ್ವಶನ, ಭಾರತೀಯ ಒಕ್ಕೂಟದ ಕಾರ್ಯಾಂಗದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಅಂತಂದೈತಿ? ನೋಡ್ರಿ, ಭಾರತದ ರಾಷ್ಟ್ರಪತಿ ಆಗಿರ್ತಾರೆ. 13ನೇ ಕ್ವಶನ, ಭಾರತದ ಗಣರಾಜ್ಯವು ಭಾರತದ ಸಂವಿಧಾನದ ಪ್ರಕಾರ ಆಳಲ್ಪಡುತ್ತದೆ. ಇದನ್ನು ಸಂವಿಧಾನದ ಸಭೆಯು 26 ನವೆಂಬರ್ ಯಾವ ವರ್ಷದಲ್ಲಿ ಅಂಗೀಕರಿಸಲಾಗಿದೆ ಅಂತಂದೈತಿ? ನೋಡ್ಬೇಕು ನಾವಿಲ್ಲಿ 1949ರಾಗ ಸಂವಿಧಾನವನ್ನು ಅಂಗೀಕರಿಸ್ತಾರೆ, ನವೆಂಬರ್ 26ರಂದು. ಇನ್ನು 14ನೇ ಕ್ವಶನ, ಕೆಳಗಿನ ಯಾರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ರೀಡಾ ವ್ಯಕ್ತಿಯಾಗಿದ್ದಾರೆ ಅಂತಂದೈತಿ? ನೋಡಬೇಕು, ಇಲ್ಲಿ ಟೆನ್ನಿಸ್ಗೆ ಸಾನಿಯಾ ಮಿರ್ಜಾ ಅವರು ಪ್ರಸಿದ್ಧ ಆಗಿದ್ದಾರೆ. ಇನ್ನು ಅದೇ ರೀತಿಯಾಗಿ 15ನೇ ಕ್ವಶನನ್ನು ನೋಡ್ತಾ ಹೋದಾಗ, ಶರತ್ ಕಮಲ್ ಅಚಂತ್ ಅವರು ಡ್ಯಾಶ್ ಆಟಗಾರರಾಗಿದ್ದಾರೆ ಅಂತ. ನೋಡ್ರಿ, ಟೇಬಲ್ ಟೆನ್ನಿಸ್ಗೆ ಅವರು ಪ್ರಸಿದ್ಧ ಆಗಿದ್ದಾರೆ, ಶರತ್ ಕಮಲ್. 16ನೇ ಕ್ವಶನ, ಪದಾರ್ಥದ ಯಾವ ಸ್ಥಿತಿಯಲ್ಲಿ ಕಣಗಳು ಬಿಗಿಯಾಗಿ ಕಟ್ಟಲ್ಪಟ್ಟಿರುವುದಿಲ್ಲ ಮತ್ತು ಚಲನೆಯ ಸ್ವಾತಂತ್ರ್ಯವು ಭಾಳ ಹೆಚ್ಚಾಗಿರುತ್ತದೆ ಅಂತ. ನೋಡ್ರಿ, ಅನಿಲದಾಗ ಕಣಗಳು ಬಿಗಿಯಾಗಿ ಕಟ್ಟಲ್ಪಟ್ಟಿರುವುದಿಲ್ಲ. ನೋಡ್ರಿ, ಕಣಗಳು ಬಿಡಿ ಬಿಡಿಯಾಗಿರ್ತಾವೆ. ಅದೇ ರೀತಿಯಾಗಿ ದ್ರವ ಘನ ಅಂದಾಗ ಒಂದು ಸ್ವಲ್ಪ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರ್ತಾವೆ. 17ನೇ ಕ್ವಶನ, ಘನ ವಸ್ತುವಿನ ಬಿಸಿ ಭಾಗದಿಂದ ತಣ್ಣನೆಯ ಭಾಗಕ್ಕೆ ಶಾಖವನ್ನು ವರ್ಗಾಯಿಸುವ ಪ್ರಕ್ರಿಯೆ ಯಾವುದು? ನೋಡ್ರಿ, ವಹನ ಅಂತಂದು ಕರೀತಾರೆ. ಘನ ವಸ್ತುವಿನ ಒಂದು ಕಡೆ ಬಿಸಿ ಮಾಡಿದ್ರೆ ಅದು ಮತ್ತೊಂದು ಕಡೆ ಭಾಗಕ್ಕೆ ತಾನು ಆಟೋಮೆಟಿಕ್ಕಾಗಿ ರಾಡ್ ಬಿಸಿ ಆಗುತ್ತಾ ಹೋಗುತ್ತಾ. 18ನೇ ಕ್ವಶನ,
ವಸ್ತುವಿನ ಸಾಂದ್ರತೆಯು ಡ್ಯಾಶ್ ಎಂದು ಲೆಕ್ಕ ಹಾಕಬಹುದು. ನೋಡಿರಿ, ದ್ರವ್ಯರಾಶಿ ಡಿವೈಡೆಡ್ ಬೈ ಘನಫಲ, ವಸ್ತುವಿನ ಸಾಂದ್ರತೆಯನ್ನು ನಾವು ಲೆಕ್ಕ ಹಾಕ್ತಾ ಹೋದಾಗ. ನೋಡಿರಿ 19ನೇ ಕ್ವಶನ, ಮಾನವನ ದೇಹದ ಯಾವ ಭಾಗವು ಧ್ವನಿಯನ್ನು ಉತ್ಪಾದಿಸುವ ಕಾರಣ ವಾಯ್ಸ್ ಬಾಕ್ಸ್ ಎಂದು ಕರೆಯಲಾಗುತ್ತದೆ ಅಂತಂದೈತೆ. ನೋಡ್ರಿ, ಕಂಠ ನಮ್ಮ ಧ್ವನಿಯನ್ನು ಬಿಡುಗಡೆ ಮಾಡ್ತದೆ. ಅದೇ ರೀತಿಗೆ ಅನ್ನನಾದ, ಶ್ವಾಸನಾದದ್ದು ಇವು ಧ್ವನಿಯನ್ನು ಬಿಡುಗಡೆ ಮಾಡುವುದಿಲ್ಲ. 20ನೇ ಕ್ವಶನ ನೀವು ಇಲ್ಲಿ ನೋಡಬೇಕು, ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತಂದೈತೆ. ನೋಡ್ರಿ, ಪ್ರಕ್ರಿಭವನ ಅಂತಂದು ಕರೀತಾರೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 21ನೇ ಕ್ವಶನ, ಬಲ್ಬ್ನಲ್ಲಿ ಒಂದು ತೆಳುವಾದ ತಂತಿ ಇದ್ದು ಅದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ನೋಡಿರಿ, ಅದನ್ನು ಫಿಲಾಮೆಂಟ್ ಅಂತಂದು ಕರೀತಾರೆ. ಯಾವುದು? ಫಿಲಾಮೆಂಟ್. ಇನ್ನು ಅದೇ ರೀತಿಯಾಗಿ 22ನೇ ಕ್ವಶನ, ಕೆಳಗಿನ ಯಾವ ಪದಾರ್ಥವು ನೀಲಿ ಲಿಟ್ಮಸ್ ಬಣ್ಣವನ್ನು ಕೆಂಪು ಲಿಟ್ಮಸ್ ಬಣ್ಣಕ್ಕೆ ಬದಲಾಯಿಸುತ್ತದೆ ಅಂತಂದೈತೆ. ನೋಡಿರಿ, ವಿನೆಗರ ನೀಲಿ ಲಿಟ್ಮಸ್ನ ಕೆಂಪು ಲಿಟ್ಮಸ್ ಆಗಿ ಪರಿವರ್ತನೆ ಮಾಡ್ತದೆ. 23ನೇದ, ವಿಟಮಿನ್ ಸಿನ ರಾಸಾಯನಿಕ ಹೆಸರು ಯಾವುದು ಅಂತಂದೈತೆ. ನೋಡ್ರಿ, ಅಸ್ಕ್ಯಾರ್ಬಿಕ್ ಆಮ್ಲ ಅನ್ನೋದು ವಿಟಮಿನ್ ಸಿಯ ರಾಸಾಯನಿಕ ಹೆಸರಾಗೈತಿ. 24ನೇ ಕ್ವಶನ, ಕೆಳಗಿರುವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ. ನೋಡ್ರಿ, ಗಾಳಿಯಲ್ಲಿ ಸಲ್ಫರನ್ನು ಸುಡುವುದು ಇದು ರಾಸಾಯನಿಕ ಬದಲಾವಣೆ ಆಗುತ್ತಾ. ಮೇಣದ ಬತ್ತಿ ಕರಗಿಸೋದು ಇವುದು ಎಲ್ಲ ಭೌತಿಕ ಬದಲಾವಣೆ ಆಗುತ್ತಾ. ಅಯೋಡಿನನ್ನು ಉತ್ಪನ್ನ ಇವೆಲ್ಲ ಭೌತಿಕ ಬದಲಾವಣೆ ಆಗ್ತಾವೆ. 25ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ಸಂಯೋಜನೆ ಕ್ರಿಯೆಯ ಹೃತ್ಕೃಮವಾಗಿದೆ ಅಂತಂದೈತೆ. ನೋಡ್ರಿ, ವಿಭಜನೆ. ಸಂಯೋಜನೆ ಆಗಲ್ಲ. ಚಿಕನ್ ಪಾಕ್ಸ್ ರೋಗವು ಡ್ಯಾಶ್ನಿಂದ ಉಂಟಾಗುತ್ತದೆ ಅಂತಂದೈತೆ. ನೋಡ್ರಿ, ಚಿಕನ್ ಪಾಕ್ಸ್ ಅನ್ನೋದು ವೈರಸ್ದಿಂದ ಬರುವಂಥ ರೋಗ ಆಗೈತಿ. 27ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ಎಲ್ಲ ಸಜೀವಿಗಳ ವಿಶೇಷ ಲಕ್ಷಣವಾಗಿದೆ ಅಂತಂದೈತಿ. ನೋಡ್ಬೇಕು ನಾವಿಲ್ಲಿ 4 ಅವು ಬೆಳವಣಿಗೆ ಮತ್ತು ಅಭಿವೃದ್ಧಿ ಹೊಂದುತ್ತದೆ. ಯಾವುದಪ್ಪ ಅಂದ್ರೆ ಸಜೀವಿಗಳು ಬೆಳವಣಿಗೆ ಮತ್ತು ಅವು ಅಭಿವೃದ್ಧಿಯನ್ನು ಹೊಂದ್ತಾವೆ. ಇನ್ನು 28ನೇ ಕ್ವಶನನ್ನು ನೋಡ್ತಾ ಹೋದಾಗ, ಕಬ್ಬಿನಲ್ಲಿ ಕೆಳಗಿನ ಯಾವ ಕಾರ್ಬೋಹೈಡ್ರೇಟ್ ಇರುತ್ತದೆ ಅಂತಂದು ಐತಿ. ಸುಕ್ರೋಸ್ ಅನ್ನೋದು ಕಬ್ಬಿನಲ್ಲಿ ಇರುತ್ತಾ. ನೋಡ್ರಿ, ಸುಕ್ರೋಸ್ ಅಂದರೆ ಶುಗರ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. 29ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ದ್ವಿವಿಭಜನೆ ಎಂಬ ವಿಧಾನದಿಂದ ಸಂತಾನೋತ್ಪತ್ತಿ ಮಾಡುತ್ತದೆ ಅಂತಂದೈತೆ. ನೋಡ್ರಿ, ದ್ವಿವಿಭಜನೆ ಅನ್ನೋದು ಅಮೀಬಾ ಮಾಡುತ್ತಾ. ಇನ್ನು 30ನೇ ಕ್ವಶನನ್ನು ನೋಡ್ತಾ ಹೋದಾಗ, ಮಾನವರಲ್ಲಿ ಯಾವ ಗ್ರಂಥಿಯು ಕಣ್ಣೀರನ್ನು ಉತ್ಪಾದಿಸುತ್ತದೆ ಅಂತಂದೈತೆ. ನೋಡ್ರಿ, ಲ್ಯಾಕ್ರಿಮಿನಲ್ ಗ್ರಂಥಿಗಳು ಕಣ್ಣೀರನ್ನು ಉತ್ಪಾದನೆ ಮಾಡ್ತಾವೆ. ಇನ್ನು ಅದೇ ರೀತಿಯಾಗಿ ಇವು ಮ್ಯಾಥ್ಸ್ ಏನು 20 ಕ್ವಶನ್ ಇದಾವಲ್ಲ, ಇವು ಮ್ಯಾಥ್ಸ್ 20 ಕ್ವಶನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ದೀನಿ. ತಾವು ಯಾವ ರೀತಿಯಾಗಿ ಇಲ್ಲಿ ನೋಡ್ತಾ ಹೋಗ್ಬೇಕಂದ್ರೆ, ಮೊದಲು ಯೂಟ್ಯೂಬ್ ತೆಗೆದು ಯೂಟ್ಯೂಬಲ್ಲಿ ತಾವು ಏನ್ರಿ ಮಿಸ್ಟರ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಏನ್ರಿ ಮಿಸ್ಟರ ನೋಡ್ಬೇಕು. ತಾವು ಇಲ್ಲಿ ಈ ಯೂಟ್ಯೂಬ್ ಚಾನಲಲ್ಲಿ ತೆಗೆದು ತಾವು ವ್ಯೂ ಚಾನಲಲ್ಲಿ ಹೋಗ್ಬಿಟ್ಟು ನೋಡಿರಿ, ಪ್ಲೇಲಿಸ್ಟ್ ಅಂತಂದು ಒತ್ತಬೇಕು. ಪ್ಲೇಲಿಸ್ಟಲ್ಲಿ ನೋಡಬೇಕು ಆರ್ಮಿ ಮ್ಯಾಥ್ಸ್ ಕ್ವಶನ್. ನೋಡಿರಿ, ಇಲ್ಲಿ ನೋಡಿರಿ 6ನೇ ಕ್ವಶನ್ ಪೇಪರ್ ಅಂತಂದು ಸೀರಿಯಲೈಸ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಿದ್ದೀನಿ. 1, 2, 3, 4, 5 ಈ 6ನೇ ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿ ಹಾಕಿದ್ದೀನಿ. ತಾವು ಹೋಗಿ ನೋಡ್ಕೋಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಥ್ಯಾಂಕ್ಸಪ್ಪ.